ಹುಲ್ಸೂರಿನಲ್ಲಿ ಅಂಬೇಡ್ಕರ್ ಜಯಂತಿಯ ವೈಭವ, ಶಿಕ್ಷಣ ಸಂಘಟನೆ ಹೋರಾಟದ ಸಂದೇಶ ಪ್ರತಿಧ್ವನಿ. ಬುದ್ಧ, ಬಸವ ಮತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಪರಿವರ್ತನೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಸರಳ ಕುಟುಂಬದಲ್ಲಿ ಹುಟ್ಟಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಹಾಗೂ ವಿಶ್ವ ಪ್ರಖ್ಯಾತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಂದು ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು ಹೇಳಿದರು. ಪಟ್ಟಣದ ಭೀಮನಗರದ ಬುದ್ಧಿಮಂದಿರದಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನರಾಗಿದ್ದು ಜಗತ್ತಿನಾದ್ಯಂತ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದರು. ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡತನದಲ್ಲಿ ಸಾಯುವುದು ತಪ್ಪು ಎಂಬ ಅಂಬೇಡ್ಕರ್ ಅವರ ಸಂದೇಶವನ್ನು ಉಲ್ಲೇಖಿಸಿದ ಅವರು, ಎಲ್ಲರೂ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಹೊಂದಿ ಸಮಾಜವನ್ನು ಸಂಘಟಿತಗೊಳಿಸಬೇಕು ಎಂದು ತಿಳಿಸಿದರು. ಸಂವಿಧಾನವು ದೇಶದ ಧರ್ಮಗ್ರಂಥವಾಗಿದ್ದು ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಶಾಸಕ ಶರಣು ಸಲ್ಗರ್ ಅವರ ಧರ್ಮಪತ್ನಿ ಸಾವಿತ್ರಿ ಸಲ್ಗರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನೀಡಿದ ಮಹತ್ವದ ಸಂದೇಶವೆಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂದು ಹೇಳಿದರು. ನಾವು ಶಿಕ್ಷಣದಿಂದ ವಂಚಿತರಾಗದೆ ಅದನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೀಮಿತರಾಗದೆ ದೇಶದ ಏಳಿಗೆಗಾಗಿ ಹೋರಾಡಿ ಸಂವಿಧಾನವನ್ನು ರೂಪಿಸಿದ ಮಹಾನ್ ನಾಯಕರು. ಭೀಮ ಎಂಬುದು ನಮ್ಮೆಲ್ಲರ ಶಕ್ತಿ ಹಾಗೂ ಪ್ರೇರಣೆ ಎಂದರು. ಎಂ.ಕೆ. ಪರ್ಶೆಟ್ಟಿ ಹುಲ್ಸೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಮಲ್ಲಿಕಾರ್ಜುನ್ ಕಾಂಬ್ಳೆ ಅವರು ಮಾತನಾಡಿ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನೀಡಿದ ಶಿಕ್ಷಣ, ಸಂಘಟನೆ, ಹೋರಾಟ ಮಂತ್ರಗಳಲ್ಲಿ ಶಿಕ್ಷಣವೇ ಮುಖ್ಯವಾಗಿದೆ ಎಂದರು. ಶಿಕ್ಷಣದಿಂದ ವ್ಯಕ್ತಿಗೆ ಜ್ಞಾನ ದೊರೆತು ಜೀವನ ಮತ್ತು ಸಮಾಜದಲ್ಲಿ ಬದಲಾವಣೆ ಸಾಧ್ಯವಾಗುತ್ತದೆ. ಇಂದಿನವರೆಗೆ ಶೋಷಿತ ಸಮಾಜದವರು ಮಾಲೀಕರಾಗದೆ ಗ್ರಾಹಕರಾಗಿ ಉಳಿದಿದ್ದಾರೆ. ಗ್ರಾಹಕರು ಮಾಲೀಕರಾಗಲು ಶಿಕ್ಷಣವೇ ಮುಖ್ಯ ಸಾಧನವಾಗಿದೆ ಎಂದು ಹೇಳಿದರು. ನಾವು ಯಾರ ದಲ್ಲಾಳಿಗಳಲ್ಲ. ಈ ಬಂಧನಗಳನ್ನು ಕಿತ್ತೆಸೆಯಲು ಬಾಬಾ ಸಾಹೇಬರು ಸಂವಿಧಾನ ಎಂಬ ಅಸ್ತ್ರವನ್ನು ನೀಡಿದ್ದಾರೆ ಎಂದು ಹೇಳಿದರು. ಸಾಹಿತ್ಯ ಚಿಂತಕರಾದ ರಂಜನಾ ಹಾಸುರೆ, ಮಲ್ಲಿಕಾರ್ಜುನ್ ದಬಾಲೆ ಸೇರಿದಂತೆ ಇತರ ಅತಿಥಿ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಮತಾ ಸೈನಿಕ ಮಹಿಳಾ ಸಂಘಟನೆಯಿಂದ ಸಲಾಮಿ ನೀಡಿ ಗೌರವಿಸಲಾಯಿತು. ಸಂಜೆ ವೇಳೆ ಅಲಂಕಾರಿತ ವಾಹನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಭವ್ಯ ಮೆರವಣಿಗೆ ಪಟ್ಟಣದ ಮುಖ್ಯ ರಸ್ತೆಗಳ ಮೂಲಕ ಸಾಗಿತು. ಈ ಸಂದರ್ಭದಲ್ಲಿ ಬುದ್ಧವಿಹಾರ ಬಾಲ್ಕಿಯ ಪೂಜ್ಯ ಬಂತೆ ನೌಪಾಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ, ಉಪಾಧ್ಯಕ್ಷರಾದ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್, ಪ್ರಮುಖರಾದ ಶಾಲುಬಾಯಿ ಬನ್ಸುಡೆ, ಲತಾ ಹರಕುಡೆ, ಓಂಕಾರ ಪಟ್ನೆ, ಗೋವಿಂದರಾವ್ ಸೋಮವಂಶಿ, ರಾಮರಾವ್ ಮೋರೆ, ರಂಜಿತ್ ಗಾಯಕ್ವಾಡ್, ಧನಾಜಿ ಸೂರ್ಯವಂಶಿ, ಭಾಗ್ಯಜ್ಯೋತಿ ಖುಸೆ, ಆಕಾಶ್ ಕಂಡಳೆ, ಅರವಿಂದ್ ಹರ್ಪಲೆ, ಮನ್ಸೂರ್ ದಾವಲ್ಜಿ, ಅಂಬೇಡ್ಕರ್ ಜಯಂತಿ ಸಮಿತಿ ಅಧ್ಯಕ್ಷರಾದ ವಿದ್ಯಾಸಾಗರ್ ಬನ್ಸುಡೆ, ವಿಶಾಲ್ ವಾಗ್ಮರೆ, ಸಿದ್ದು ಇಂಚುರೆ, ಗಂಗಾಧರ್ ಪುಂಜೆ, ಧರ್ಮೇಂದ್ರ ಭೋಸ್ಲೆ, ದತ್ತಾ ಮೋರೆ, ಸಮತಾ ಸೈನಿಕ ಮಹಿಳಾ ಸಂಘಟಕರು ಹಾಗೂ ಭೀಮನಗರದ ಸಾರ್ವಜನಿಕರು, ಪದಾಧಿಕಾರಿಗಳು ಇಂದಿನ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥ ಸಮಾಜ ಪರಿವರ್ತನೆಯನ್ನು ಅಂಬೇಡ್ಕರ್ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಅಂಬೇಡ್ಕರ್ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಪ್ರಪ್ರಥಮವಾಗಿ ಯಾರಿದ್ರೆ ಅವರೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ತಿಳ್ಕೊಳ್ಬೇಕು. ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಅಂತ ಹೇಳ್ತಾರೆ ಅವರು. ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಹುಟ್ಟಿದ ಮೇಲೆ ಬಡತನದಲ್ಲಿ ಸಾಯುವುದು ಮಹಾಪಾಪ ಅಂತ ಹೇಳ್ತಾರೆ. ನೀವೆಲ್ಲರೂ ಆಲೋಚನೆ ಮಾಡಬೇಕು. ಅದಕ್ಕಾಗಿ ದಯಮಾಡಿ ಶಿಕ್ಷಣದ ಜೊತೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಸಂಸ್ಕಾರವನ್ನು ಕೊಡಬೇಕು. ಆ ಸಂಸ್ಕಾರ ಮತ್ತು ಶಿಕ್ಷಣ ಜೊತೆಯಲ್ಲಿ ಸಮಾಜ ಸಂಘಟನೆಯನ್ನು ಮಾಡಬೇಕು. ಯಾರು ಸಮಾಜ ಸಂಘಟನೆಯನ್ನು ಮಾಡ್ತಾರೆ ಅವರು ಮಾತ್ರ ಸಮಾಜ ಉಳಿತಾರೆ, ಎಲ್ಲರೂ ಉಳಿಯಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಹೋಗ್ತದೆ ಇವತ್ತು. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಇವತ್ತು ನಾವೆಲ್ಲರೂ ನಮ್ಮ ಕಾಲ ಮೇಲೆ ನಾವು ನಿಂತರೆ ನಾವು ಉಳಿತೀವೋ, ನಮ್ಮ ಕಾಲ ಮೇಲೆ ನಾವು ನಿಲ್ಲಿಲ್ಲ, ನಾವು ಉಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಕೆಲಸ ಮಾಡಿದ್ರು ಅಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿದ್ರು.
ಅದಕ್ಕಾಗಿ ನಾವೆಲ್ಲರೂ ಹೇಳಬೇಕು, ನಮ್ಮ ಭಾರತ ದೇಶದ ಧರ್ಮ ಗ್ರಂಥ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ನೀವೆಲ್ಲರೂ ಎತ್ತಿ ನಿಂತು ಹೇಳಬೇಕು. ನಮ್ಮ ದೇಶದ ಧರ್ಮ ಗ್ರಂಥ ಯಾವುದಂದ್ರೆ ಸಂವಿಧಾನವೇ ನಮ್ಮ ದೇಶದ ಗ್ರಂಥ ಅಂತ ಹೇಳಬೇಕು. ಎಲ್ಲಿವರೆಗೆ ನೀವು ಹೇಳಂಗಿಲ್ಲ ಅಲ್ಲಿವರೆಗೆ ನಿಮಗೆ ಜೀವಂತ ಬೇಕಿದ್ರೆ ಸಾಧ್ಯನೇ ಬರ್ತದೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕೆಲಸ ಮಾಡ್ತಿದ್ದಾರೆ. ಕಾರ್ಯಕ್ರಮಗಳ ಅದ್ಭುತವಾಗಿ ನಡೆಸಿಕೊಂಡು ಬಂದಿರ ಅನ್ಬೋದು. ಯಾಕಂದ್ರ ಸಮತಾ ಸೈನಿಕರಿಗೆ ಮುಂಭಾಗದಲ್ಲಿ ಕುಂತಿರಲ್ಲ, ನಿಮ್ಮನ್ನು ನೋಡಿದ್ರೆ ಏನ್ ಅನಿಸ್ಲತ್ತ ನನಗಂದ್ರೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಪಡೆಯನ್ನ ಕಟ್ಟಿದ್ರು. ಸ್ವತಂತ್ರ ಹೋರಾಟಕ್ಕಾಗಿ ಒಂದು ಪಡೆಯನ್ನೇನು ಕಟ್ಟಿದಾಗ ಅಲ್ಲಿ ಒಂದು ಮಹಿಳಾ ಬಿಂದು ಮಾಡಿದ್ರು. ಲಕ್ಷ್ಮೀ ಸೆಹಗಲ್ ಅಂತ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ಮಹಿಳೆಯರ ಒಂದು ಪಡೆ ಇತ್ತು. ಇವತ್ತು ನಿಮಗೆಲ್ಲ ನೋಡಿದ್ರೆ ಏನ್ ಅನಿಸ್ಲತ್ತದ ಅಂತಂದ್ರೆ ಮತ್ತೊಬ್ಬ ಆ ಮಹಿಳಾ ಪಡೆ ಇಲ್ಲಿ ನಿಂತಾರೇನು ಅಂತ ಅನಿಸ್ಲತ್ತದ. ದೇಶ ಸ್ವತಂತ್ರಕ್ಕಾಗಿ ಗಂಡು ಹೆಣ್ಣು ಅಲ್ಲದೆ ಎಷ್ಟೋ ತ್ಯಾಗ ಬಲಿದಾನವನ್ನು ನೋಡಿದ್ವಿ ನಾವು. ಈಗ ನಾವು ನೀವೆಲ್ಲರೂ ಏನ್ ಮಾಡ್ಲಾ ಕೊಡ್ತೀವಿ ಅಂದ್ರೆ ಒಂದ್ ಮಾತು ಹೇಳ್ತಾರೆ ಸಹೋದರರು, ಅಂಬೇಡ್ಕರ್ ಅವರು ನಿಜವಾಗಿ ನಮಗೆ ಕೊಟ್ಟದ್ದು ಏನಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಏನ್ ಮಾಡ್ಬೇಕು ಅಂದ್ರೆ ಶಿಕ್ಷಣ ಕಲಿಬೇಕು. ನಮ್ಮ ಕೈದಾಗ ದೊಡ್ಡ ಆಯುಧ ಯಾವುದು? ಅಂಬೇಡ್ಕರ್ ಅವರು ನಮ್ಮ ನಿಮ್ಮಂಗೆನೆ ಒಂದು ಬಹಳ ಮನೆತನದಲ್ಲಿ ಹುಟ್ಟಿದವರು. ಒಬ್ಬ ಮಗು ಅಂತಹ ಒಂದು ಅಸ್ಪೃಶ್ಯತೆಯ ಕಾಲದಲ್ಲಿ ಅನ್ಟಚಬಲ್ ಕರಿತೀವಿ ಇಂಗ್ಲಿಷ್ನ್ಯಾಗ, ಅಂತಹ ಆಕಾಶವನ್ನು ಮುಟ್ಟತಕ್ಕಂತಹ ಕೆಲಸ ಮಾಡಿದಂತಹ ಜಗತ್ತಿನ ಏಕೈಕ ವಿದ್ವಾನ ಯಾರಾದರೂ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಅವರು ಬರೀ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಅವರ ಒಂದು ಬರೀ ಸಮಾಜಕ್ಕೆ ಸೀಮಿತ ಅಲ್ಲ, ಏನಾದ್ರೂ ಸೀಮಿತ ಅಂತಂದ್ರೆ ಇಡೀ ಅದು ಡಾಕ್ಟರ್ BR ಅಂಬೇಡ್ಕರ್. ಭೀಮ ಅಂದ್ರೆ ಏನೇನೆ ಶಕ್ತಿ. ಮಹಾಭಾರತದಾಗ ಭೀಮ ಏನಿತ್ತು ನೋಡಿ, ಆವೇಶ ಅತಿಯಾಗಿ ಒಳಗೊಂಡಿರ್ತಕ್ಕಂತಹ ಒಂದು ತುಂಡು ಭೂಮಿಯನ್ನು ಕೊಡಲ್ಲ ಅಂತೇಳಿ ಯುದ್ಧ ನೆರವೇರಿದ್ದು ಏನಾದರೂ ಅದನ್ನು ವ್ಯವಸ್ಥೆಯನ್ನ ಕೈಯಣಿಸಿ ಬಿದ್ದವರನ್ನು ಮೇಲೆತ್ತಿಸಲಿಕ್ಕೆ ನೊಂದವರ ಕುಡಿಗೆ ತಾಯಿ ಹಾಲು ಕೊಡ್ತಾಳೆ. ಅಲ್ಲಿ ಅಂದ್ರೆ ಯಾವ ತಾಯಿಗೂ ಹಾಲು ಕೊಡ್ಬೇಕಂತ ಅನ್ಸಲ್ಲ. ಅಂತಹ ಒಂದು ಕೆಲಸ ಯಾರ ನಾವು ಕೇವಲ ಮಾಲೀಕ ಆಗ್ತಾ ಇಲ್ಲ, ನಾವು ಗ್ರಾಹಕರಾಗ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಮ್ಮ ಶೋಷಿತ ಸಮುದಾಯ ಎಷ್ಟದರಿ? ಆಲ್ಮೋಸ್ಟ್ 54 crores ಶೋಷಿತ ಸಮುದಾಯಗಳಿವೆ. ನಾವೆಲ್ಲ ಏನೇನೆಲ್ಲ ಪರ್ಚೇಸ್ಗಳನ್ನ ಮಾಡ್ತೀರಿ, ಏನೇನೆಲ್ಲ ಖರೀದಿಗಳು ಮಾಡ್ತೀರಿ, ನೀವೆಲ್ಲ ಮೇಲ್ವರ್ಗ ಏನಂತೀವಿ ನಾವು ಮಾಲೀಕರೆಲ್ಲ ಹತ್ರ ಹೋಗಿ ನಾವು ಖರೀದಿ ಮಾಡ್ತೀವಿ. ಯಾಕೆ? ನಾವು ಗ್ರಾಹಕರನ್ನ ಬಿಟ್ಟು ಮಾಲೀಕರನ್ನ ಆಗ್ಲಿಕ್ಕೆ ಪ್ರಯತ್ನನೇ ಬರಲ್ಲ. ಪ್ರಯತ್ನ ಮಾಡ್ಬೇಕು ನಾವು. ಅದು ಯಾವಾಗ ಅವರು ಹೇಳಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಏನು ಮಂತ್ರಗಳಿವೆ, ಕೇವಲ ಶಿಕ್ಷಣದಿಂದ ಪ್ರಾರಂಭ ಆಗೋದು ಅರ್ಥ ಇದೆ. ಆದ್ರೆ ಬಾಬಾ ಸಾಹೇಬ್ ಹೇಳಿದ್ದು ಮೊದಲನೆಯ ಆದ್ಯತೆ ಶಿಕ್ಷಣ. ಪಡಿತೀಯೋ, ನೀ ಎಷ್ಟೆಷ್ಟು ಜ್ಞಾನವನ್ನು ಮಾಡ್ತೀವೋ ಅದೇ ನಿನಗೆ ಬದಲಾವಣೆ ಮಾಡ್ತದೆ, ಅದೇ ನಿನ್ನ ಸಮುದಾಯ ಬದಲಾವಣೆ ಮಾಡ್ತದೆ, ಅದೇ ನಿನ್ನ ನೀವೇನು ತಿಳ್ಕೊಂಡಿರ್ತೀರೋ ಆ ವಿಚಾರವನ್ನ ಇನ್ನೊಬ್ಬರ ಕಡೆ प्रचार ಮಾಡುವ ಮೂಲಕ असो कीर्तनाचे रंगीत ज्ञानदीप लावू जगी म्हणत ज्यांनी वारकरी संप्रदायाचा पाया रोवला आणि खऱ्या अर्थानं समाज प्रबोधन केलं ते संत श्रेष्ठ नामदेवराय. विंचू पिंडीवरी बैसला देवपूजा नावने त्याला तेथे पैसराचे काम अधमाशी तो अधम अशा शब्दामध्ये त्यांनी प्रबोधन केलं. याचा अर्थ असा होतो की विंचू जर महादेवाच्या पिंडीवर बसला तर तो विंचू पायताना खाणावा लागतो. देवावर बसला म्हणून त्याला सोडून देता येत नाही. अशा पद्धतीमध्ये समाजाचं प्रबोधन करणारे आणि वारकरी संप्रदायाचा कळस ठरणारे जगद्गुरु संत श्रेष्ठ तुकोबार आहे. जिंदा बाप को रोटी न देवे, मरने बाद पछतावे, मुठभर चावल छत पर फेके और कौवे को बाप बनावे अशा शब्दामध्ये ज्यांनी समाजाचं प्रबोधन केलं. खरी माता पित्याची सेवा ही जिवंत असताना करायची असते. मेल्यानंतर कावळ्याला कितीही जीव खाऊ घातलं तर मायबापाची सेवा होत नाही हे ज्यांनी मानलं ते संत कबीर. या मातीत जन्माला आलेला प्रत्येक जातीचा, प्रत्येक